ಸರ್ ಈಗ ತಮ್ಮ ವಿರುದ್ಧ ಒಂದು ಎಫ್ಐಆರ್ ದಾಖಲಾಗಿದೆ. ಸಾಲ ವಾಪಸ್ ಕೇಳಕ್ ಹೋಗಿದ್ದು ಸಾಲ ವಾಪಸ್ ಕೇಳಕ್ ಹೋದವ್ರನ್ನೆಲ್ಲ ಅಲ್ಲೇ ಮಾಡಿದ್ವಿ. ಈಗ ನಿಜ, ನಾನು ಟಿ ವಿಯಲ್ಲೆಲ್ಲ ನೋಡಿದೆ ಅದನ್ನು. ಮತ್ತು ಈಗಾಗಲೇ ಪೊಲೀಸ್ನವರು ನನಗೆ ಒಂದು ನೋಟಿಸ್ ಕೊಟ್ಟಿದ್ರು. ನಾನು ಕರೆದು ಮಾತಾಡಿದ್ದೀನಿ, ಕೊಟ್ಟು ನೋಟಿಸ್ಗೆ ಉತ್ತರ ಕೊಟ್ಟಿದ್ದೀನಿ. ನಾನು ಎಫ್.ಐ.ಆರ್ ಸುಮ್ಮನೆ ಹಾಕಕ್ಕೆ ಬರಲ್ಲ. ಫಸ್ಟು ನನಗೊಂದು ನೋಟಿಸ್ ಕೊಡಬೇಕು ನಮ್ಮ ಪೊಲೀಸ್ ಮ್ಯಾನ್ಯುವಲ್ ಪ್ರಕಾರ. ಹಾಗೆ ನನಗೆ ಒಂದು ನೋಟಿಸ್ ತೊಗೊಂಬಂದು, ನಾನು ಅವತ್ತು ಟ್ರೈನಲ್ಲಿ ಹೋಗ್ತಾ ಇದ್ದೆ ಬೆಂಗಳೂರಿಗೆ. ರೈಲ್ವೆ ಸ್ಟೇಷನಲ್ಲೇ ಕ್ಯಾಂಟೀನಲ್ಲೇ ಬಂದು ಪೊಲೀಸ್ ಕಾನ್ಸ್ಟೇಬಲ್ ಅವರು ನನ್ನ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ಕೊಂಡು ಹೋಗಿದ್ದಾರೆ. ಆಮೇಲೂ ಕೂಡ ಇವ್ರಿಗೂ ಇನ್ಮೇಲೆ ಎಫ್.ಐ.ಆರ್ ಇದೆ ಅಂತ ಅಂದ್ಬಿಟ್ಟು ಹಾಕಿದ್ದೀವಿ ಅಂತ ಹೀಗೆ ಪತ್ರಿಕೆಗಳಿಗೆಲ್ಲ ಕೊಟ್ಟು ನಮ್ಮನ್ನು ಈ ರೀತಿ ತೇಜೋವಧೆ ಮಾಡುವಂಥದ್ದನ್ನು ಯಾರು ಒಪ್ತಾರೆ? ಇದನ್ನು ಪೊಲೀಸ್ ಇಲಾಖೆ ಈ ಥರ ಆಗಿಬಿಟ್ರೆ ತೇಜೋವಧಿ. ಐ ಆಮ್ ದ ಸೀನಿಯರ್ ಮೋಸ್ಟ್ ಪೊಲಿಟಿಷಿಯನ್ ಇನ್ ದ ಸ್ಟೇಟ್ ಆನ್ ದಟ್ ಡಿಸ್ಟ್ರಿಕ್ಟ್ ಆಲ್ಸೋ. ಯಾರ್ದೋ ಕುಮ್ಮಕ್ಕಿನ ಮೇಲೆ ಇವೆಲ್ಲನೂ ಕೂಡ ಯಾರೋ ಕುಮ್ಮಕ್ಕು, ನಮ್ಮ ಸಿದ್ದರಾಮಯ್ಯನ ಮಗನೋ ಪಗನೋ ಎಂಥವು ಸೇರಿಕೊಂಡು ಅವನು ಹೋಗಲಿ, ನಿನಗೆ 55 ಲಕ್ಷ ರೂಪಾಯಿ ಎಲ್ಲಿ ಬತ್ತಪ್ಪ ಅವನಿಗೆ ನನಗೆ ಕೊಡೋಕ್ಕೆ? ನಾನು ಎಂದು ಯಾರ ತಾವು ಸಾಲ ಮಾಡಿದವನು ಅಲ್ಲ, ನಾನು ದುಡ್ಡಿನ ವ್ಯವಹಾರ ಎಂದೂ ಮಾಡಿದವನಲ್ಲ ಯಾರ ಹತ್ರ. ಹಾಗಾಗಿ ಇದು ನಮ್ಮ ತೇಜೋವಧೆ ಮಾಡಲಿಕ್ಕೋಸ್ಕರ ಈ ಥರ ಮುಖ್ಯಮಂತ್ರಿಗಳ ಚೇಲಗಳು, ಅವ್ರ ಮಗ, ಅವ್ರ ಚೇಲಗಳೆಲ್ಲ ಮಾಡಿರು ಅಂತ ಒಂದು ಹುನ್ನಾರವೇ ಹೊರತು ಬೇರೆ ಏನಲ್ಲ. MTB ನಾಗರಾಜ್ ಅವರು ಮುಖಾಂತರ ಇಸ್ಕೊಂಡವರು ಅಂತೇಳಿ ಎಫ್ಐಆರ್ ಉಲ್ಲೇಖ ಮಾಡಿದ್ದಾರೆ ಸರ್. ಎಲ್ಲಿದೆ MTB ನಾಗರಾಜ್? ಯಾರಿಗೂ MTB ನಾಗರಾಜ್ ಹತ್ರ ನಾನು ಸಾಲ ಕೇಳಕ್ಕೆ ಹೋಗ್ತೀನಿ? ಏನು ಹುಡುಗಾಟಿಕೆ ಏನ್ರಿ? ಇವು ಯಾವ ಅಯೋಗ್ಯರು ಹೇಳಿದ್ರು ಅಂತ ಎಲ್ಲರೂ ಕೇಳ್ತಾ ಹೊಟ್ಬಿಟ್ರಿ. ಮತ್ತು ಹೆಂಗೆ ರಾಜಕಾರಣ ಮಾಡೋದು? ಹೇಗೆ ನಾವು ಮಾನ ಮರ್ಯಾದೆ ಉಳಿಸ್ಕೊಂಡು ಬಂದಿರೋ 50 ವರ್ಷ ಆಯಿತು ನಾನು ರಾಜಕಾರಣಕ್ಕೆ ಬಂತು. ನಾನು ಅಷ್ಟೇ ನೀಟಾಗಿದ್ದೀನಿ. ನಾನು ಹೌಸಲ್ಲೇ ಹೇಳಿರೋನು, ಕೌನ್ಸಿಲಲ್ಲಿ ಹೌಸಲ್ಲೇ ಹೇಳಿದ್ರು ಸಿದ್ದರಾಮಯ್ಯನಿಗೂ DK ಶಿವಕುಮಾರ್ಗೂ, ಹೌದಪ್ಪ ನಾನು ಈ ಸಾರ್ವಭೌಮ ಸದನದ ಆಣೆ ಮಾಡಿ ಹೇಳ್ತೀನಿ, ನಾವು ಸತ್ಯವಂತ ಅಂತ ಹೇಳಿದ್ದೀನಿ. ಹಾಗಾಗಿ ನಾವು ಒಂದು ಮಾರ್ಗದಲ್ಲಿ ಬರ್ತಾ ಇರ್ತಕ್ಕಂಥವ್ರು. ಯಾರು ಈ ಎಂಥ ಮಾದೇವ ಅವನು ಕೋಟೆ ಉಂಡಿ ಯಾರು ಇವೆಲ್ಲ ನಮ್ಮನೆ ತಾವು ಬಂದು ಬಿದ್ದಿರ್ತಿದ್ದವು ಅವೆಲ್ಲ ಕೂಡ. ಚೀಚಿ, ನಾನು ಅದು ಹೇಳಬಾರ್ದು. ಆ ಥರ ಅವ್ರ ಮಾತು ಕಟ್ಕೊಂಡು ನಾವು ಹೋಗ್ಬಿಟ್ರೆ ಈಗ ಮಾಧ್ಯಮದವರು ಎಲ್ಲರೂ ಕೂಡ ವೆರಿ ಸಾರಿ. ಹಿಂದೆ ಏನಿಲ್ಲ ರೀ. ಈಗ ನಾವು HM ಅಂತ ಹೇಳಿದೆ ಯಾರನ್ನ, ಸಿದ್ದರಾಮಯ್ಯನ ಮಗನ್ನ, ಅವೆಲ್ಲ ತೀರಿಸ್ಕೊತಾವ್ರೆ ಅಷ್ಟೇ. ಯಾರಿಗೆ ಅಧಿಕಾರದಲ್ಲಿರೋರು ಮಾಡ್ತಾರೆ ಇದೆಲ್ಲ. ಮಾದೇವಪ್ಪ, ಈ ಸಿದ್ದರಾಮಯ್ಯನ ಮಗ, ಇವೆಲ್ಲ ಇದೆ. ಇನ್ನೇನು ಕೆಲಸ ಇವ್ರಿಗೆ ಮೈಸೂರಲ್ಲಿ ಏನಾದರೂ ಅಭಿವೃದ್ಧಿ ಕೆಲಸಗಳಾಗ್ತಾ ಇದ್ವು? ಬರೀ ಇಂಥ ತೀಟೆ ಕೆಲಸಗಳಾಗ್ತಾ ಇದ್ದಾವೆ ಹೊರತು ಯಾವ ಅಭಿವೃದ್ಧಿ ಕೆಲಸನೂ ಕೂಡ ಮೈಸೂರಿನಲ್ಲಿ ಆಗ್ತಾ ಇಲ್ಲ. ದೇಶದ ರಾಜಕಾರಣ ಅಷ್ಟೇ. ಎಷ್ಟು ದಿವಸ ನಡೀತದೆ ಇದು? ಆಮೇಲೆ ಇರೋ ತಮ್ಮ ಮೇಲೆ ಈ ತರ ಇದು ಮಾಡಿದ್ದಾರೆ, ನೀವೇನ ಸದನದಲ್ಲಿ ಇದನ್ನ ಹೇಳುವಂತದ್ದು, ಅದು ಇದ್ರ ವಿರುದ್ಧ ಎಫ್ಐಆರ್ ಸ್ಕ್ವಾಶ್ ಹೋಗ್ತೀರಾ ಹೇಗೆ ಸರ್ ಅಂತ? ಅಲ್ಲ, ಎಫ್ಐಆರ್ ಸ್ಕ್ವಾಶ್ ಹೈಕೋರ್ಟ್ ಹಾಕುತ್ತಾ ಇತ್ತು. ಹೈಕೋರ್ಟ್ ಹಾಕಿ ಸ್ಕ್ವಾಶ್ ಮಾಡಿಸೋಣ. ಇವೆಲ್ಲ ತಿರುಳಿಲ್ಲದೆ ಇರುವಂಥವು ಸುಮ್ಮನೆ ಕಿರುಕುಳ ಕೊಡೋದಕ್ಕೆ ನಮಗೆ. ಬಟ್ ಜನಕ್ಕೆ ಗೊತ್ತಿದೆ ವಿಶ್ವನಾಥ್ ಯಾರು, ನಮ್ಮ ನಡವಳಿಕೆಗಳೇನು, ನಮ್ಮ ರಾಜಕಾರಣ ಏನು, ಅವೆಲ್ಲ ಜನಕ್ಕೆ ಗೊತ್ತಿದೆ. ಯಾರೇನು ಹೇಳಿದ್ರು